ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೆಸಿಪಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದಿನ ಮುಂಚೆನೆ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಇದಿಷ್ಟನ್ನು ನೆನೆಸಿ ಸಂಜೆ ರುಬ್ಬುವಾಗ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಬಬೇಕು. ಮತ್ತು ಅದನ್ನು ಉಪ್ಪಾಕಿ ಕಲಸಿಟ್ಬೇಕಾದ್ರೆ ಜೊತೆಗೆ ಸ್ವಲ್ಪ ಸಕ್ಕರೆನೂ ಹಾಕಿ ಕಲಸಿಟ್ಟಿದ್ರೆ ಯಾವುದೇ ರೀತಿ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಈಗ ಇಡ್ಲಿ ತಪ್ಪಲೆಯನ್ನು ಇಡೋಣ. ನೋಡಿ ಫ್ರೆಂಡ್ಸ್, ಒಳಗಡೆ ಎಲ್ಲ ಕಪ್ಪಗಿರುತ್ತಲ್ಲ, ಅದಕ್ಕೆ ಒಲೆ ಮೇಲೆ ಇಡಬೇಕಾದ್ರೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ರೆ ಅದು ಕಪ್ಪಿಗೆ ಹೊತ್ತಿರೋ ಕಲೆ ಎಲ್ಲ ಇರುತ್ತಲ್ಲ, ಅದು ಬಿಟ್ಕೊಂಡಿರುತ್ತೆ. ಈಗ ಇದನ್ನು ಗ್ಯಾಸ್ ಮೇಲೆ ಇಡೋಣ. ಇಟ್ಬಿಟ್ಟು ಇಡ್ಲಿ ತಟ್ಟೆಗೆ ಎಣ್ಣೆ ಸರುಕೊಂಡು ಹಿಟ್ಟಾಕಿ ರೆಡಿ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ನೀರು ಸ್ವಲ್ಪ ಬಿಸಿಯಾಗಿರುತ್ತೆ. ನೀರು ಬಿಸಿ ಆದರೆ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಬೇಗನೆ ಇಡ್ಲಿ ಬೇಯುತ್ತೆ ಕಾವಿಗೆ. ಈಗ ಎಣ್ಣೆ ಹಾಕಿದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಎತ್ತೋದಕ್ಕೆ ನೀಟಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ಈಗ ಎಲ್ಲದಕ್ಕೂ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಿಟ್ಟನ್ನು ತುಂಬ ತೆಳುವಾಗೂ ಕಲಿಸ್ಕೊಬಾರ್ದು ಮತ್ತು ಗಟ್ಟಿಯಾಗಿಯೂ ಇರಬಾರ್ದು. ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರಾಕಿ ಹದವಾಗಿ ಮಾಡ್ಕೊಳ್ಳಿ. ಇಡ್ಲಿ ಹಿಟ್ಟು ರುಬ್ಬಿರ್ತಿರಲ್ಲ, ಅದು ಗಟ್ಟಿಯಾಗಿದ್ದರೆ ಅದು ಇಡ್ಲಿನೂ ಗಟ್ಟಿಯಾಗಿ ಬರುತ್ತೆ. ತೆಳುವಾಗಿದ್ರೂ ಅಷ್ಟು ನೀಟಾಗಿ ಬರಲ್ಲ. ಹದವಾಗಿರಬೇಕು. ಹದವಾಗಿದ್ದರೆ ಮಾತ್ರ ಇಡ್ಲಿ ಸ್ಮೂತಾಗಿ ಹೂವಿನ ಥರ ಬರೋದಕ್ಕೆ ಸಾಧ್ಯ. ಹದವಾಗಿ ಅಂತಂದರೆ ನೋಡಿ ಫ್ರೆಂಡ್ಸ್, ನಾನು ಬಿಡ್ತಾ ಇದ್ದೀನಲ್ಲ, ಇಷ್ಟು ಹದವಾಗಿದ್ದರೆ ಸಾಕು. ಬನ್ನಿ ಫ್ರೆಂಡ್ಸ್, ಈಗ ನೀರು ಮಳ್ತಾ ಇದೆ ನೋಡಿ. ಇದರೊಳಗಡೆ ಈಗ ಇಡ್ಲಿ ಹಿಟ್ಟು ಹಾಕಿರೋಂಥ ಪ್ಲೇಟ್ನ ಇಡ್ತಾ ಬರೋಣ. ಈಗ ಇದು ಬೇಯೋದಕ್ಕೆ 15 ನಿಮಿಷ ಟೈಮ್ ಇರುತ್ತಲ್ವ, ಹಾಗಾಗಿ ಆ ಟೈಮಲ್ಲಿ ನಾನು ಚಟ್ನಿನ ರೆಡಿ ಮಾಡ್ಕೊತೀನಿ. ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬೇಯಿದ್ರೆ ಸಾಕು. ನೀರು ಬಿಸಿಯಾಗಿರುತ್ತಲ್ವ, ಒಂದು 15 ನಿಮಿಷ ಬೇಯಬೇಕು. ನಾನು ಅದ್ರ ಮೇಲೆ ಏರ್ ಪಾಸ್ ಆಗಬಾರ್ದು ಅಂತ ಒಂದು ವೆಯ್ಟ್ ಇರೋ ಕಲ್ಲನ್ನ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 15 ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಎಷ್ಟು ಸ್ಮೂತು ಅಂತ ಅಂದರೆ ತುಂಬಾ ಸ್ಮೂತ್ ಆಗಿದೆ. ಮಕ್ಕಳಿಗೆಲ್ಲ ತಿನ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಇಡ್ಲಿ ತಿನ್ನೋ ಕಡೆಗೆ 2 ಇಡ್ಲಿ ತಿನ್ನೋ ಥರ ಅಷ್ಟು ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಮೃದುವಾದ ಇಡ್ಲಿ ಮಾಡೋ ವಿಧಾನ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಡ್ಲಿ ಮಾಡೋಕ್ಕೂ ಮುಂಚೆ ನಾನು ಹುಣಸೆಹಣ್ಣು ಹಾಕಿಟ್ಟಿದ್ದೆ. ಈಗ ನೋಡಿ ಫ್ರೆಂಡ್ಸ್, ಅದನ್ನು ತೊಳೆದಿದ್ದೀನಿ, ಕಲೆ ಎಲ್ಲ ಬಿಟ್ಟಿದೆ. ನಿಮ್ಮ ಮನೆಯಲ್ಲಿ ಇಡ್ಲಿ ತಪ್ಪಲಿ ಕಪ್ಪಾಗಿರೋ ಪಾತ್ರೆ ಇದ್ದರೆ ಈ ಥರ ಮಾಡಿ ಫ್ರೆಂಡ್ಸ್. ಈ ಟಿಪ್ಸ್ನ ಟ್ರೈ ಮಾಡಿ. ಧನ್ಯವಾದಗಳು.